ಕೊಡದಿದ್ದ ಕಾರಣಕ್ಕೆ ಇಂದಿಗೂ ಕಂಬವು ಹಾಗೆ ಇದೆ. ಚರಂಡಿಯಲ್ಲಿ ತುಂಬಿ ತುಳುಕಾಡುತ್ತಿರುವ ತ್ಯಾಜ್ಯ ಮತ್ತು ದುರ್ವಾಸನೆಯಿಂದ ನರಳುತ್ತಿರುವ ಸಾರ್ವಜನಿಕರು. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿ ತಿಮ್ಮಮ್ಮನಹಳ್ಳಿ ಗ್ರಾಮದಲ್ಲಿ ಚರಂಡಿಯಲ್ಲಿ ರಾಶಿ ರಾಶಿ ತ್ಯಾಜ್ಯ ವಸ್ತುಗಳಿಂದ ತುಂಬಿಕೊಂಡು ದುರ್ವಾಸನೆ ಬರುತ್ತಿದೆ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚರಂಡಿಗೆ ತ್ಯಾಜ್ಯ ವಸ್ತುಗಳಿಂದ ತುಂಬಿಕೊಂಡು ದುರ್ವಾಸನೆ ಬರುವುದರ ಮೂಲಕ ಕಾಯಿಲೆಗಳಿಗೆ ತುತ್ತಾಗಿ ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ಅಲೆದಾಡುವ ಅನಿವಾರ್ಯವಾಗಿದೆ. ಅಲ್ಲದೆ ಸೊಳ್ಳೆಗಳ ಸಂತಾನೋತ್ಪತ್ತಿ ಸ್ಥಾನವಾಗಿ ಮಾರ್ಪಟ್ಟು ಕ್ರಿಮಿಕೀಟಗಳ ಕಾಟ ಜಾಸ್ತಿಯಾಗಿದೆ ಎಂದರು. ತಿಮ್ಮಮ್ಮನಹಳ್ಳಿ ಗ್ರಾಮದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಹಾಗೆಯೇ ತಿಮ್ಮಮ್ಮನಹಳ್ಳಿ ಗ್ರಾಮದಲ್ಲಿ ನಾಗಲಮಡಿಕೆಗೆ ಸಂಪರ್ಕಿಸುವ ಬಸ್ ನಿಲ್ದಾಣದಲ್ಲಿಯೇ ಸುಮಾರು 2 ವರ್ಷದಿಂದ ವಿದ್ಯುತ್ ಕಂಬ ಒಂದು ಬಾಗಿದೆ. ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಸರಿಪಡಿಸಿಲ್ಲವೆಂದು ಗ್ರಾಮಸ್ಥರಾದ ಹೋಬಳೇಶ್ ನಾಗಲಮಡಿಕೆ ಬೇಸ್ಕಾಂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈಗಾಗಲೇ ಮುಂಗಾರು ಮಳೆಗಾಲ ಆರಂಭವಾಗಿದ್ದು ಮಳೆ ಬಿರುಗಾಳಿ ಬಂದಾಗ ಯಾವಾಗ ನಮ್ಮ ಗುಡಿಸಲಿನ ಮೇಲೆ ಬೀಳುತ್ತದೋ ಎಂದು ಮನೆಯಲ್ಲಿರುವ 6 ಜನರು ಸಹ ರಾತ್ರಿ ಸಮಯದಲ್ಲಿ ಭಯದ ವಾತಾವರಣದಲ್ಲಿಯೇ ಮಲಗುವಂತಾಗಿದೆ. ಅನೇಕ ಬಾರಿ ಪರಿಸರ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಮಲಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳಿಗೆ ಗುಡಿಸಲ ಮೇಲೆ ಬಾಗಿರುವ ಕಂಬವನ್ನು ತೆಗೆಯಲು ಮನವಿ ಮಾಡಿಕೊಂಡರೆ ಹಣವನ್ನು ಕೊಡು, ಈಗಲೇ ಕಿತ್ತು ಹಾಕುತ್ತೇನೆ ಎಂದು ಹೇಳಿ ಹಣ ಕೊಡದಿದ್ದಕ್ಕೆ ಇಂದಿಗೂ ಕಂಬ ಹಾಗೇ ಇದೆ ಎಂದರು. ನಮ್ಮ ಈ ಸಮಸ್ಯೆಯ ಬಗ್ಗೆ ಬೇಸ್ಕಾಂ ಅಧಿಕಾರಿಗಳು ಯಾವುದೇ ಪ್ರಾಣಾಪಾಯ ಘಟನೆ ನಡೆಯದ ಮುಂಚೆಯೇ ಸಂಬಂಧಪಟ್ಟ ಬೇಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯುತ್ ಕಂಬವನ್ನು ತೆರವುಗೊಳಿಸಬೇಕಾಗಿದೆ ಎಂದು ಇಲ್ಲಿಯ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತ ಸಂಘದ ಕಾರ್ಯದರ್ಶಿ ರಾಮಂಜಿ, ಓಬಳಪ್ಪ, ನರಸಿಂಹಪ್ಪ, ಹನುಮಂತರಾಯಪ್ಪ, ಶ್ರೀಧರ್, ಹನುಮಂತಪ್ಪ, ಕಿಟ್ಟಪ್ಪ, ಅಶೋಕ ಇದ್ದರು. ತಮ್ಮ ನೋವನ್ನು MS ಮೀಡಿಯಾ ಜೊತೆ ಹಂಚಿಕೊಂಡಿದ್ದಾರೆ. ವರದಿ ಮಾರುತಿ, MS ಮೀಡಿಯಾ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಸರ್, ನಮ್ಗೆ ಈ ಫೋನಿಂದ ಜಾಸ್ತಿ ತೊಂದರೆ ಆಗುತ್ತೆ ಸರ್. ಗಾಳಿ ಬಂದರೆ ಮೇಲೆ ಬೀಳುತ್ತಂತ ಭಯ ಆಗ್ತದೆ. ಮಳೆನೂ ಗಾಳಿಯಿಂದ ಆ ಥರ ಏನಾದರೂ ವ್ಯವಸ್ಥೆ ಮಾಡಿ ಕಮ್ಮನ್ನು ತೆಗೆಸ್ಬೇಕಂತ KB ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ. ಮಳೆ ಬಂದಾಗ ಏನಾನ ನಿಮ್ಗೆ ಏನಾನ ಶಾಕ್ ಹೊಡೋದು, ಅರ್ಥಿಂಗ್ ಬರೋದು ಏನಾನ ಇದೆ? ಆ ಥರ ಏನಿಲ್ಲ. ಮಳೆ ಬಂದು ಗಾಳಿ ಜಾಸ್ತಿ ಬಿದ್ದರೆ ಭಯ ಆಗುತ್ತೆ ಸರ್. ಅದು ಹೌದಾ? ಆ ಥರ ಮತ್ತೆ ಮಳೆ ಬಂದರೆ ನೀವು ಬೇರೆ ಕಡೆ ಹೋಗಿ ಮಲ್ಕೊತೀರಾ ನೀವು? ಓಕೆ. ಎಷ್ಟು ಜನ ಇದ್ದೀರಿ ನೀವು? ನಾವು 6 ಜನ ಇದ್ದೀವಿ ಸರ್. 6 ಜನ ನೀವು ಇಲ್ಲೇ ಇದ್ದೀರಾ? ಸರ್. ಓಕೆ. ಎಷ್ಟು ವರ್ಷದಿಂದ ಈ ಕರೆಂಟ್ ಪುಲ್ ಬೆಂಡಾಗಿ ಎಷ್ಟು ವರ್ಷ ಆಯಿತು? 2 ವರ್ಷ ಮೇಲೆ ಸರ್. ನೀವೇನು ಕಂಪ್ಲೇಂಟ್ ಏನು ಕೊಟ್ಟಿಲ್ವಾ ಇವ್ರಿಗೆ? ಅರ್ಜಿ ಮಾಡಿದ್ವಿ ಸರ್. ಲೈನ್ ಮ್ಯಾನ್ ಆ ಥರ ಬರ್ತಾರಲ್ಲ KB ಅವರು, ಹೌದು, ಅವ್ರಿಗೆ ಅಪ್ಲೈ ಮಾಡಿದ್ವಿ. ಅವ್ರ ರೆಸ್ಪಾನ್ಸ್ ಇಲ್ಲ. ಹ್ಞೂ ಹಾಕ್ತೀವಿ ಅಂತ ಹೇಳ್ತಾವ್ರೆ. ಅದೇನು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ನಿಮಗೆ? ನೀವು ಎಷ್ಟು ಹೋಗಿದ್ರು ಮಾಹಿತಿ ಕೊಡ್ತಾ ಇಲ್ಲ ನಿಮಗೆ? ಅವರು ನೀವು ಕೇಳಿದ್ರೆ ಏನಂತಾರೆ? ಹಾಕ್ತೀವಿ ಅಂತಾರೆ. ಅದು ಗೌರ್ಮೆಂಟಿಂದ ಇದಾಗಬೇಕಂತಾರೆ. ಆಗಬೇಕಾದ್ರೆ ಅವರು ಸ್ವಂತದಿಂದ ಹಾಕ್ತಾರೆ. ಅದರಿಂದ ಅವರು ನಾವು ಆಗಬೇಕಾದ್ರೆ ಸರ್ ಮತ್ತೆ ದುಡ್ಡು ಕೇಳ್ತಾರೆ. ಅದನ್ನು ದುಡ್ಡು ಕೇಳ್ತಾ ಇದ್ದೀರಾ? ಎಷ್ಟು ಕೇಳ್ತಾ ಇದ್ದೀರಾ ನಿಮ್ಮ ಹತ್ರ? ಕೇಳ್ತಾರೆ ಸರ್. ಆ ಥರ ದುಡ್ಡು ಕೊಟ್ಟರೆ ಹಾಕ್ಕೊಡ್ತೀವಿ ಅಂತಾರೆ. ಹೌದಾ? ದುಡ್ಡು ಕೊಡಿದ್ರೆ ಹಾಕ್ತಾರಂತೆ, ಇಲ್ಲಾಂದ್ರೆ ಹಾಕಲ್ಲ. ಇಷ್ಟಂತ ಹೇಳ್ತಾರೆ ನಿಮಗೆ? పున్మతుంది అట్లే పోసాము. ఇట్లనే మురికాలు ఉండేది అని చూడండి. ನೀರು ಈ ಕಡೆ ಬರುತ್ತೆ ಫುಲ್ಲಾದರೆ ಈ ಕಡೆ ಬರುತ್ತೆ. ಕೊಟ್ಟಿರ್ಬೇಕು ಸರ್. ಅಂತೆ ಕರೆಂಟ್ ರಾತ್ರಿ ವಾಹನಕ್ಕೆ ಕೊಟ್ಟಿರ್ಬೇಕು. మాకు కాలువ చాలా ఎవరు వెళ్ళేసి వాళ్ళు దాన్ని చూడరు. గలీజ్ మీరు వచ్చి చూడండి, దాంట్లో ఏం తప్పేముంది. ఎవరు దాన్ని చెవుల్లోకి వేసుకునే వాళ్ళు మేమేం చేయాలి స్వామి? ఈడుండే నంబర్లు గెలిపించినారు కదా మీరు, నంబర్లు ఏం చేస్తుంటారా? అంత వాళ్ళంటే ఏమి వాళ్ళు పనులు చేపిస్తున్నారు, చేస్తున్నారు. ఏమో యారు చేపిస్తారు, ఎవరు చెవుల్లోకి వేసుకోలేదు.
మీరే చూడండి సార్ ఎవరు చేసేది మీ పేరు మా పేరు ఓబుల్ నరసింహప్ప, ఓబుల్ నరసింహ. హనుమంతరాయప్ప, ఆ, శ్రీధారు ఈ ఇంట్లో ఆహా. ఈ 3 ఇండ్లలో. చెప్పు శ్రీధర్. అదే సార్ ఈ పులిలు ఒకటి ఇంతలా ఉంటాయా, ఎవరు దాన్ని క్లీన్ చేశారు, నెంబర్లు గిమ్మర్లకి ఎవరు చెప్పినారో పట్టించుకోరు. దానికి ఏమి జ్వరాలు వస్తా ఉండే అందరికి పిల్లలకి పెద్దలకి బయట కొనుక్కునే కాదు చూడు ఏమన్నా వింటుంది అట్లా అంతా అట్లా ఉంది. నెంబర్లు చెప్పిన షోర్లా చేసుకోరు, ఎవరు కన్సిడరేషన్ ఏమీ లేదు. చేస్తామంటారు దాన్ని పట్టించుకోరు. ఇప్పుడు చెప్పు అది ఎట్ట తిరిగా బిల్ చేసుకుంటారు పోతారు ఇంక చెప్తాడులే నేను ఫస్ట్ నుండి చెప్పు. కంప్లీట్ అన్నీ అందారా బాత్రూమ్ లేకుండా పాపం జనాలు వేపించి నిలబెట్టి తీపిచ్చిలే మనం ఇంతవరకు బిల్లు లేసి ఇంకా 7 బిల్లు ఒక హై స్కూల్లో మాత్రం ఒక 2-3 ఆటలు అయిపోయా, ఒక 10 ఆటలప్ప దాన్ని తిప్పేసేది ఆ మూల అక్కడే ఈ మూల అక్కడే బిల్లు చేసుకొని పోయి చెడుపు నేను దీన్ని వద్దానే చెరుకు చేసేది. ఆడ చెప్పినా